ಏನಮ್ಮ ಪರಿ, ನಮ್ ಸಂಪ್ರದಾಯದ ಪ್ರಕಾರ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅವ್ರ ಮನಸ್ಸು ಗೆದ್ಬಿಟ್ಟಿಯಲ್ಲಮ್ಮ. ವೆರಿ ಗುಡ್ ಜಾಬ್ ಪರಿ, ವೆಲ್ ಡನ್. ಗೋವಿಂದ್ ಯಾರನ್ನು ಅಷ್ಟು ಈಸಿಯಾಗಿ ಹೊಗಳಲ್ಲಮ್ಮ. ಫಸ್ಟ್ ಟೈಮ್ ಅವನು ಹೊಗಳೋದನ್ನ ನಾನೇ ಕೇಳ್ತಿರೋದು. ಇದು ತುಂಬಾ ದೊಡ್ಡ ವಿಷಯ ಅಮ್ಮ. ಐ ಅಪ್ರಿಷಿಯೇಟ್ ಯು. ಅವತ್ ನೀನು ದಿಢೀರಂತ ಮನೆಗ್ ಬಂದು ಈವೆಂಟ್ ಕಂಪನಿಯಲ್ಲಿ ಕೆಲಸ ಬೇಕು ಅಂತ ಒಂಟಿ ಕಾಲಲ್ಲಿ ಹಠ ಮಾಡಿ ನಿಂತಾಗ್ಲೇ ನಾನ್ ನಿನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲಮ್ಮ. ಆದ್ರೆ ಸರ್ಟಿಫಿಕೇಟ್ನಲ್ಲಿ ಇದ್ದಿದ್ದನ್ನ ಟೈಮ್ ಬಂದ್ ಕೂಡ್ಲೆ ಧೈರ್ಯವಾಗಿ ಮುಂದೆ ನಿಂತು ಮಾಡಿ ನಮ್ ಕ್ಲೈಂಟ್ನ ಮೆಚ್ಚಿಸ್ತೆ ನೋಡು. ವೆರಿ ಗುಡ್ ಮಾ. ನಾನ್ ಮಾತ್ರ ಮಾಡಿಲ್ಲ ಸರ್, ರಂಗೋಲಿ ಹಾಕಿದ್ ಇವರಿಬ್ರು, ಹೂವೆಲ್ಲ ಕಟ್ಟಿದವರು, ಹಾಗೆ ಮಾವಿನೆಲೆ ಬಾಳೆ ಕಂಬ ತಗೊಂಬಂದ್ ಕಟ್ಟಿದ್ ಇವರಿಬ್ರು ಸರ್. ಇಟ್ಸ್ ಕಂಪ್ಲೀಟ್ ಟೀಮ್ ಎಫರ್ಟ್ ಸರ್. ವೆರಿ ಗುಡ್ ಪರಿ. ಒಬ್ರು ಟೀಮ್ ಲೀಡರ್ಗೆ ಬೇಕಾಗಿರೋದು ಅವ್ರು ಕೆಲಸ ಮಾಡೋದು ಮಾತ್ರ ಅಲ್ಲ, ಅವರ ಜೊತೆಲಿರೋ ವ್ಯಕ್ತಿಗಳ ಟ್ಯಾಲೆಂಟ್ನ ಕರೆಕ್ಟ್ ಆಗಿ ಯೂಸ್ ಮಾಡೋಕ್ ಕೂಡ ಗೊತ್ತಿರಬೇಕು. ನಮ್ಮ ಹತ್ರ ಬೇರೆ ಬೇರೆ ರೀತಿ ಕಸ್ಟಮರ್ ಬರ್ತಿರ್ತಾರೆ. ಸ್ವಲ್ಪ ಜನ ಮಾಡರ್ನ್ ಆಗಿ ಯೋಚನೆ ಮಾಡ್ತಾರೆ, ಕೆಲವರು ಟ್ರೆಡಿಷನ್ ನ ಇಷ್ಟಪಡ್ತಾರೆ. ಹೀಗೆ ಮಾಡರ್ನ್ ಬಿಸ್ನೆಸ್ ನಲ್ಲಿ ಬುದ್ಧಿ ಓಡಿಸಿ ನಮ್ ಕಲ್ಚರ್ನ ಯೂಸ್ ಮಾಡದೆ ನೋಡು, ಅದರಲ್ಲೇ ನೀನು ಬುದ್ಧಿವಂತೆ ಅಂತ ಗೊತ್ತಾಗುತ್ತಮ್ಮ. ನಿನ್ನ ಈ ಕಂಪನಿಗೆ ಅಸಿಸ್ಟೆಂಟ್ ಈವೆಂಟ್ ಕೋಆರ್ಡಿನೇಟರ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ. ಸೂಪರ್ ಪರಿ, ಸೂಪರ್ ಪರಿ, ಸೂಪರ್ ಪರಿ. ಯಾಮಿನಿ, ನೀನ್ ಕೂಡ ಅಪ್ರಿಷಿಯೇಟ್ ಮಾಡು, ತಪ್ಪೇನಿಲ್ಲ. ಪರಿ ಏನಾದ್ರೂ ಬುದ್ಧಿ ಓಡಿಸದೆ ಸುಮ್ಮನೆ ಇದ್ದಿದ್ರೆ ಈ ಗೃಹ ಪ್ರವೇಶ ಫಂಕ್ಷನ್ ನಲ್ಲಿ ಏನಾಗ್ತಿತ್ತು ಯೋಚನೆ ಮಾಡು. ಏನ್ ಯೋಚನೆ ಮಾಡ್ತಿದೀಯ ಯಾಮಿನಿ? ಪರಿನ ನಿನ್ನ ಅಸಿಸ್ಟೆಂಟ್ ಆಗಿ ಇಟ್ಕೋ, ಅವಳೇ ನಿನ್ಗೆ ಬಲ ಇದ್ದಂಗೆ. ಓಕೆ ಸರ್. ಸೂಪರ್ ಸೂಪರ್ ಪರಿ, ಸೂಪರ್ ಪರಿ, ಸೂಪರ್ ಪರಿ, ಸಖತ್ತಾಗಿ ಮಾಡಿ. ಕಂಗ್ರಾಟ್ಸ್ ಪರಿ. ಥ್ಯಾಂಕ್ಸ್. MD ಮಾಡಿರೋ ಅಪ್ರಿಸಿಯೇಷನ್ ಅಲ್ಲಿ ನಿಮ್ಮೆಲ್ಲರ ಪಾಲು ಇದೆ. ಸರಿ ಬಾ ಹೋಗೋಣ. ನಡಿ ಹೋಗೋಣ. ಬರೋಗೋಣ ಇಲ್ಲಿಂದ. ನಿಂತ್ಕೋ. ಏನು ಬಾಯಿ ಹರಿದು ಹೋಗೋ ಹಾಗೆ ನಗ್ತಿದ್ಯಾ? MD ನಿನ್ನ ಹೊಗಳಿದ್ರು ಅಂತ ಮೇಲ್ ಹೋಗ್ತಿದ್ಯಾ ಏನು? ಇಲ್ಲ ಮೇಡಮ್, ಬಂದ್ ಮೊದಲನೇ ದಿನಾನೇ ನನ್ನಿಂದ ಕಂಪನಿ ಹೆಸರು ಹಾಳಾಗೋಗ್ ಬಿಡ್ಲಿಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ. ಬಂದ್ ಮೊದಲನೇ ದಿನಾನೇ ಅಸಿಸ್ಟೆಂಟ್ ಈವೆಂಟ್ ಕೋಆರ್ಡಿನೇಟರಾ? ನನ್ನ ಎದುರಾಕೊಂಡು ಎಷ್ಟು ದಿನ ನೀನು ಈ ಕಂಪ್ನಿಲಿ ಇರ್ತೀಯ ಅಂತ ನಾನು ನೋಡ್ತೀನಿ. ಕೌಂಟ್ ಯುವರ್ ಡೇಸ್ ಫ್ರಮ್ ನೌ. ಏ ಲೂಸು, ನಿನ್ ಜೊತೆ ಜಗಳ ಆಡೋಕ್ ಬಂದಿಲ್ಲ ಕಣೆ. ನನಗೆ ಒಂದು ಮುಖ್ಯವಾದ ಗುರಿ ಇದೆ. ಇವಳು ಬೇರೆ. ತಗೊಳ್ಳಿ ಸರ್. ಎಷ್ಟು? 100 ಆಯ್ತು ಸರ್. ತಗೊಳ್ಳಿ. ಥ್ಯಾಂಕ್ ಯು. ಸರಿ ಸರ್. ಏ ಮಗ, ಏನೋ ನಿನಗೆ ಊಟ ತಗೊಂಡಿದ್ದೀನಿ, ಸೂಪರ್ ಆಗಿದೆ ಕಣ. ಫ್ರೆಂಡ್ ಅಂದ್ರೆ ನೀನೇ ಕಣ, ನಂದಿನ್ನೂ ಆಗಿಲ್ಲ, ಬೇಗ ತಗೊಂಡ್ ಬಾ. ಸರಿ ಸರಿ, ಫೋನ್ ಇಡು, ಈಗಲೇ ಬಂದೆ. ಸರಿ ಕಣ. ನಳನ್ ಸರ್ ನನ್ನ ಹೊಗಳಿದ್ದು ಆ ಯಾಮಿನಿಗೆ ಇಷ್ಟ ಆಗಿಲ್ಲ. ನನ್ನ ಶತ್ರು ಆಗಿ ನೋಡೋಕ್ ಶುರು ಮಾಡಿದ್ಲು. ಆದ್ರೆ ನಾನು ಯಾಮಿನಿ ಜೊತೆ ಜಗಳ ಮಾಡೋಕೆ ಈ ಕಂಪನಿಗೆ ಸೇರಿಲ್ಲ. ನನ್ನ ಗುರಿನೇ ಬೇರೆ. ಇದನ್ನ ಹೇಗಾದ್ರೂ ಯಾಮಿನಿಗೆ ಅರ್ಥ ಮಾಡಿಸ್ಬೇಕು. ಅಣ್ಣ ಏನಾಯ್ತು? ಇರಿ ಮೇಡಮ್, ಏನಾಯ್ತು ಅಂತ ನೋಡ್ತೀನಿ. ಅಣ್ಣ ಸ್ವಲ್ಪ ಬೇಗ ಚೆಕ್ ಮಾಡಿ ಅಣ್ಣ, ಹಾಸ್ಟೆಲ್ ಗೇಟ್ ಕ್ಲೋಸ್ ಮಾಡ್ತಾರೆ. ಸಾರಿ ಮೇಡಮ್, ನಿನ್ನೆ ಮಳೆ ಬಂದಿದ್ರಿಂದ ಆಟೋ ತುಂಬಾ ಸಲ ಕೈ ಕೊಡ್ತಿದೆ. ಅಯ್ಯೋ, ಈಗ ಏನಣ್ಣ ಮಾಡೋದು? ಇರಿ, ಬೇರೆ ಆಟೋ ಸಿಗತ್ತಾ ಅಂತ ನೋಡ್ತೀನಿ. ಹಾಂ, ಒಂದು ಆಟೋ ಬರ್ತಿದೆ. ನಿಲ್ಸಿ 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 ನಿಲ್ಸಿ. ಗಾಡೀಲಿ ಒಬ್ರು ಪ್ಯಾಸೆಂಜರ್ ಇದ್ದಾರೆ, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಟ್ರಿಪ್ ದುಡ್ಡು ಕೂಡ ನೀವೇ ತಗೊಳ್ಳಿ. ಇಲ್ಲಣ್ಣ, ಇವಾಗ ಬಾಡಿಗೆ ಬರೋಕ್ಕಾಗಲ್ಲ.
ಇವನಾ ಅದು ಬಂದು ಬಾಡ್ಗೆ ಬರಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಇವ್ರು ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ. ರಾತ್ರಿ ಬೇರೆ ಆಗಿದೆ, ಮೊದಲೇ ಏರಿಯಾ ಸರಿ ಇಲ್ಲ, ಆಮೇಲೆ ವಯಸ್ಸು ಹುಡುಗಿ ಬೇರೆ. ನಾನು ಪಿಕಪ್ ಮಾಡ್ತೀನಿ. ಏನು ಪಿಕಪ್ ಮಾಡ್ತೀಯಾ? ತುಂಬಾ ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲ ಮೇಡಮ್ ಬಂದು ಗಾಡಿ ಹತ್ತಿ ಮೇಡಮ್. ಬನ್ನಿ ಮೇಡಮ್. ಅದಲ್ಲದೆ ಇಷ್ಟೊತ್ತಲ್ಲಿ ಬೇರೆ ಗಾಡಿ ಸಿಗಲ್ಲ, ಮಳೆ ಬರೋ ಆಗಿದೆ. ಬನ್ನಿ ಮೇಡಮ್. ನೀವೇ ಹೇಳಿ ಅಣ್ಣ. ಸರಿ ಸರಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಕೇಳಿಸ್ಕೊಂಡ್ರ ಮೇಡಮ್? ದೇವರೇ ಪದೇ ನಮ್ಮನ್ನು ಮೀಟ್ ಮಾಡಿಸ್ತಾ ಇದ್ದಾನೆ ಅಂತ ನಾನು ಅವತ್ತೇ ಹೇಳಿದ್ದೆ ನಿಮಗೆ, ನೀವೇ ನಂಬಲಿಲ್ಲ. ಸರಿ, ನಾನು ನಂಬ್ತೀನಿ. ಮಾತಾಡೋಕೀಗ ಟೈಮ್ ಇಲ್ಲ, ಬೇಗ ಬಂದು ಗಾಡಿ ತೆಗಿ. ಹೋಗಿ ಹೋಗಿ. ಯಾವಾಗ್ಲೂ ನನ್ನ ಡ್ರಾಪ್ ಮಾಡೋ ಜಾಗದಲ್ಲೇ ಬಿಡು. ಸರಿ ಸರಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಬಾಯ್. ಥ್ಯಾಂಕ್ಸ್ ಅಣ್ಣ. ದೇವ್ರೆ. ಟೈಮ್ ಆಗ್ತಿದೆಯಲ್ಲ. ಅಯ್ಯಯ್ಯೋ, ಕಲ್ಯಾಣಿ ಹೇಳು. ಏಯ್, ಎಲ್ಲೇ ಇದ್ಯಾ? ಹಾಸ್ಟೆಲ್ ಹತ್ರನೇ ಇದ್ದೀನಿ. ಬರ್ತಾ ಬರ್ತಾ ನೀನು 10 ಗಂಟೆ ಮೇಲೆ ಹಾಸ್ಟೆಲ್ಗೆ ಬರೋದು ಅಭ್ಯಾಸ ಮಾಡ್ಕೋತಿದ್ಯಾ. ಈ ಸಲ ನೀನ್ ಸಿಕ್ಕಾಕೊಂಡ್ರೆ ವಾರ್ಡನ್ ಖಂಡಿತ ನಿನ್ ಜೊತೆಗೆ ನನ್ನೂ ಕೂಡ ಇಲ್ಲಿಂದ ಹೊರಗೆ ಹಾಕ್ತಾಳೆ. ಈಗ ವಾರ್ಡನ್ ಎಲ್ಲಿ? ರೂಮ್ ಚೆಕ್ ಮಾಡಕ್ ಶುರು ಮಾಡಿದಾಳೆ ಕಣೆ. ಅಯ್ಯೋ. ಕಲ್ಯಾಣಿ, ನೀನೀಗ ಒಂದ್ ಕೆಲ್ಸ ಮಾಡು. ನೀ ಕದ್ದು ಹೋಗಿ ಆ ಗೇಟ್ ಕೀನ ತಗೊಂಡು ಹೌಸ್ ಇಟ್ಬಿಡು. ಆಗಳು ಗೇಟ್ನ ಹೇಗೆ ಕ್ಲೋಸ್ ಮಾಡ್ತಾಳೆ? ನಿನ್ ಹಾಗೆ ಕಂತ್ರಿ ಕೆಲಸ ಮಾಡೋರು ಇಲ್ಲಿ ತುಂಬಾ ಜನ ಇದ್ದಾರೆ. ಅದಕ್ಕೆ ವಾರ್ಡನ್ ಸ್ಪೇರ್ ಕೀಸ್ ಮಾಡಿಸಿ ಜೊತೆಲೆ ಇಟ್ಕೊಂಡಿದ್ದಾಳೆ. ಈ ಐಡಿಯಾ ಕೆಲ್ಸಕ್ಕೆ ಬರಲ್ಲ. ಸರಿಯಾದ ಕಿಲಾಡಿ ಕಣೆ ಅವಳು. ಏನ್ರಿ, ನಿಮ್ ಬಗ್ಗೆ ನೀವೇನೋ ಮಾತಾಡ್ಕೋತಾ ಇದ್ದೀರಾ? ಸುಮ್ನೆ ಗಾಡಿ ಓಡ್ಸಯ್ಯ. ಸರಿ ಕಣೆ, ನಾನು ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಅಲ್ಲಿ ತನಕ ನೀನ್ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ಪ್ಲೀಸ್. ನನಗ್ ಗೊತ್ತಿಲ್ಲಪ್ಪ, ನೀನಾಯ್ತು ವಾರ್ಡನ್ ಆಯ್ತು. ಸರಿ, ಮೆಸ್ ಕ್ಲೋಸ್ ಮಾಡಿದ್ರಾ? ಅದನ್ನ ಯಾವಾಗ್ಲೂ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ್ರಾ? ಹೊರಗೆ ಏನಾದ್ರೂ ತಿನ್ಕೊಂಡ್ ಬರೋಣ ಅಂದ್ರೆ ಆದ್ರೆ ಅಷ್ಟ್ರಲ್ಲಿ ಲೇಟ್ ಆಗುತ್ತಲ್ಲೇ. ಹಸ್ಕೊಂಡಿದ್ರು ಪರವಾಗಿಲ್ಲ, ಬೇಗ ಬಂದು ಸೇರೆ ತಾಯಿ. ನಾನು ಫೋನ್ ಇಡ್ತೀನಿ.